ಸರ್, ಈಗ ಇಲ್ಲಿರೋ ಜನರೆಲ್ಲರೂ ಕೂಡ ವಸತಿ ಸಚಿವರು ನಮ್ಮ ಸಚಿವರು ಬರ್ತಾರೆ ನಮಗೆ ಸಿಹಿ ಸುದ್ದಿ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಆ ಥರದ್ದು ಏನಾದ್ರು ಇದೆಯಾ ಸರ್? ನಾನು ಹೇಳಿದೆ ಮುಖ್ಯಮಂತ್ರಿಗಳು ಮೀಟಿಂಗ್ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗ್ ಅಲ್ಲಿ ನಿರ್ಧಾರ ತಗೊಂತಾರೆ. ನಾಳೆ 11 ಗಂಟೆಗೆ ಮೀಟಿಂಗ್ ಕರೆದವ್ರೆ ಬೆಳಿಗ್ಗೆ. ಸರ್, ಸಿಹಿ ಸುದ್ದಿ ಅನ್ನೋಂಥದ್ದು ಇಲ್ಲೇ ಏನಾದ್ರು ಮನೆಗಳು ಅಥವಾ ಮನೆಗಳನ್ನ ಕಟ್ಟಿ ಕೊಟ್ಟಿರುವಂತಹ ಜಾಗದಲ್ಲಿ ಎಲ್ಲಾದ್ರೂ ಇವರಿಗೆ ವಸತಿ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಬಹಳ ವರ್ಷದಿಂದ ಇವ್ರು ಇಲ್ಲೇ ವಾಸ ಮಾಡ್ತಾ ಇದ್ರು. ಯಾವ ತರ ವಾಸ ಮಾಡೋದು ತಮಗೆ ಕಣ್ ಮುಂದೆ ಕಾಣ್ತಾ ಇದೆ, ಯಾವ ತರ ಜೀವನ ಮಾಡ್ತಾ ಇದ್ರು ಅಂತ ನಮಗೆಲ್ಲ ಗೊತ್ತಿದ್ದಂಗೆ ಇಲ್ಲಿಗಲ್ ಆಗಿ ಅವ್ರು ವಾಸ ಮಾಡ್ತಾ ಇದ್ರು. ಬಹಳ ಸತಿ ಕೃಷ್ಣ ಬೈರೇಗೌಡರು 3-4 ನೋಟಿಸು ಕೊಟ್ಟಿದ್ದಾರೆ. 3-4 ನೋಟಿಸ್ಗೂ ರಿಪ್ಲೈ ಕೊಟ್ಟಿಲ್ಲ. ಇವ್ರಿಗೆ ಡೆಮಾಲಿಷ್ ಮಾಡೋದು ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಎಲ್ಲ ಬಹಳಷ್ಟು ಕಡೆಯಲ್ಲಿ ಏನು ಪ್ರಚಾರ ಮಾಡಿದ್ರು ಅಂದ್ರೆ ಏನು ವ್ಯವಸ್ಥೆ ಮಾಡಿಲ್ಲ, ರಾತ್ರಿ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು 5 ಚೌಟ್ರಿ ಸರೌಂಡಿಂಗ್ ಸಂವಿಧಾನ ಭವನಗಳು 5 ಚೌಟ್ರಿಗಳು ಇನ್ಕ್ಲೂಡಿಂಗ್ ಅವ್ರ ಊಟದ ವ್ಯವಸ್ಥೆ, ಬೆಡ್ ವ್ಯವಸ್ಥೆ, ಟೈಲೆಟ್ ವ್ಯವಸ್ಥೆ ಎಲ್ಲ ಮಾಡಿ ನನ್ನ ಜೊತೆ ವಸತಿ ಮಂತ್ರಿ ಜೊತೆ ಮಾತಾಡ್ಬಿಟ್ಟು ಒಂದು 4 ಎಕರೆದಲ್ಲಿ ಇವ್ರ ಮನೆ ಕಟ್ಕೊಡ್ಬೇಕಂತ ತೀರ್ಮಾನ ಕೃಷ್ಣ ಬೈರೇಗೌಡರು ತಗೊಂಡಿದ್ರು. ಇವ್ರು ಯಾರು ಹೋಗಕ್ಕೆ ತಯಾರಿರ್ಲಿಲ್ಲ. ವ್ಯವಸ್ಥೆ ಮಾಡಿದ್ರು, ಊಟದ ವ್ಯವಸ್ಥೆ ಮಾಡಿದ್ರು, ಬೆಡ್ ವ್ಯವಸ್ಥೆ ಮಾಡಿದ್ರು, ಟೈಲೆಟ್ ವ್ಯವಸ್ಥೆ ಮಾಡಿದ್ರು. ಸರೌಂಡಿಂಗ್ 5 ಚೌಟ್ರಿದಲ್ಲಿ ಎಲ್ಲಾ ತರ ವ್ಯವಸ್ಥೆ ಮಾಡಿದ್ರು. ಇವ್ರ ಭಯ ಏನಂದ್ರೆ ನಾವ್ ಇಲ್ಲಿ ಖಾಲಿ ಮಾಡಿದ್ರೆ ಎಲ್ಲಿ ನಮ್ಗೆ ಜಾಗ ಸಿಗ್ತದೆ ಅಂತ ಭಯದಿಂದ ಪಾಪ ಇಲ್ಲೇ ಕೂತಿದ್ರು. ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳ ಜೊತೆ ಈಗಲೂ ಅವ್ರು ಮುಖ್ಯಮಂತ್ರಿ ಕಚೇರಿಯಿಂದ ನಾನು ಬರ್ತಾ ಇರೋದು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ಹೇಳಿದ್ರು ಅವ್ರಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ಆಶ್ವಾಸನೆ ಕೊಡ್ಬಾ, ನಾಳೆ 11 ಗಂಟೆಗೆ ಮೀಟಿಂಗ್ ಆದ್ಮೇಲೆ ಖಂಡಿತ ಅವ್ರಿಗೆ ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ನಮ್ಗೆಲ್ಲ ಗೊತ್ತಿದೆ. ಕೇರಳ ವಾಸಿಗಳು ಈ ತರ ಬಹಳ ಘಟನೆಗಳಾಗಿದೆ. ಇದೇ ತರ ಯುಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯೆಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯುಪಿಗೆ ಹೋಗ್ಲಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲ್ ಅಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ಇದ್ದೀರ ಮಾಡಂಗಿದ್ರೆ ಕೊಡಬೇಕಾಗಿದೆ ಅನುದಾನ. ತಗೊಳಪ್ಪ, ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ. ಈಗ ನಾವು ಘೋಷಣೆ ಮಾಡಿದ್ವಿ, ನಮ್ಮ ಸರ್ಕಾರದಲ್ಲಿ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀರ ಅಂತ ಹೇಳಿದ್ರು. ನಾವು ಕಟ್ತಾ ಇದ್ದೀವಿ, ನಮ್ಮ ಇಲಾಖೆಯಿಂದಾನೆ ರಾಜೀವ್ ಗಾಂಧಿಯಿಂದಾನೆ ಕಟ್ಕೊಡ್ತಾ ಇದ್ದೀವಿ. ಆ ಥರ ಘೋಷಣೆ ಮಾಡಬೇಕಾಗಿತ್ತು. ಇವ್ರು ಬರೀ ರಾಜಕೀಯ ಮಾಡಕ್ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಘೋಷಣೆ ಮಾಡಿಲ್ಲ. ಸಂಘ ಸಂಸ್ಥೆಗಳು, ಕೇರಳದ ಸಂಘ ಸಂಸ್ಥೆಗಳು ಇಲ್ಲಿ ಜನರಿಗೆ ಸಹಾಯ ಮಾಡ್ತಿದ್ದಾರೆ. ನಾನು ಹೇಳ್ತಾರ ಎಲ್ಲ ಇಲ್ಲಿ ಬಂದಿರೋದು ರಾಜಕೀಯ ಮಾಡಕ್ಕೆ. ನಮ್ಮ ಪಕ್ಷ ಇರೋದೇ ಬಡವ್ರ ಪರ ಪಕ್ಷ. ನಾಳೆ ಮಧ್ಯಾಹ್ನ 11 ಗಂಟೆಗೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಆದ್ಮೇಲೆ ಒಳ್ಳೆ ನಿಮ್ಮ ಗಮನಕ್ಕೆ ಇಲ್ಲಿ ತನಕ ಮಾಧ್ಯಮಗಳಲ್ಲಿ ಈ ರೀತಿಯಾದಂತಹ ವಿಚಾರ ಪ್ರಸ್ತಾಪ ಆಯ್ತು ಅನ್ನುವಂಥದ್ದನ್ನ ತಾವು ಪ್ರಸ್ತಾಪ ಪಡಿಸಿದ್ರಿ. ಬಟ್ ಆಗಿರುವಂತದ್ದು ಕೇರಳ ಸರ್ಕಾರ ಟ್ವೀಟ್ ಮಾಡಿ ನ್ಯಾಷನಲ್ ಇಶ್ಯೂ ಮಾಡುವಂತ ನಿಟ್ಟಿನಲ್ಲೇ ಇದನ್ನ ಬಿಂಬಿಸಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ಇದನ್ನ ಬುಲ್ಡೋಸರ್ ನೀತಿಯನ್ನು ಅನುಸರಿಸುತ್ತಿದೆ ಅನ್ನುವಂಥದ್ದನ್ನ ಒತ್ತಿ ಹೇಳುವಂತ ಪ್ರಯತ್ನವನ್ನ ಅಲ್ಲಿನ ಸಿಎಂ ಹೇಳ್ತಾರೆ. ಅದಾದ್ಮೇಲೆ ನಿಯೋಗ ಕೂಡ ಬರುತ್ತೆ ಅಲ್ಲಿಗೆ. ಕರ್ನಾಟಕದ ಹೆಸರನ್ನ ಬೇರೆ ರೀತಿಯಲ್ಲಿ ನಿಯೋಗ ಬಂದಿದ್ರಲ್ಲ, ಏನ್ ಸಹಾಯ ಮಾಡೋರಿಗೆ? ಎರಡು ಟೈಮ್ ಊಟ ಕೊಟ್ಟಿದಾರ? ಏನಾರು ಬೇರೆ ವ್ಯವಸ್ಥೆ ಮಾಡಿದಾರ? ಬಂದ್ರು, ಶೋ ಮಾಡಿದ್ರು, ಹೋದ್ರು. ಈಗ ನಾವು ಕೇರಳ ಇದ್ದದ್ದು ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು. ನಮ್ಮ ಸರ್ಕಾರ ವತಿಯಿಂದ ಮನೆ ಕಟ್ಕೊಡ್ತಾ ಇಲ್ಲ. ಅವರು ಘೋಷಣೆ ಮಾಡಬೇಕಾಗಿತ್ತು. ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ರೆ ಆಯ್ತಪ್ಪ, ಹಿಂಗ ಅನ್ಯಾಯ ಆಗಿದೆ, ನಮ್ ಕಡೆಯಿಂದ ಒಂದು 100 ಮನೆ ಕಟ್ಕೊಡ್ತೀವಿ ನಾವು ಕೇರಳ ಸರ್ಕಾರ ವತಿಯಿಂದ ಅಂತ ಘೋಷಣೆ ಮಾಡಬೇಕಾಗಿತ್ತು. ಕರ್ನಾಟಕದಲ್ಲಿ ಯಾಕೆ ಬಂದು ಪಾಲಿಟಿಕ್ಸ್ ಮಾಡಿದ್ರು ಸರ್? ರಾಜಕೀಯ ಚುನಾವಣೆ ಇದೆ ನಾಳೆ. ಇದಕ್ಕೆಲ್ಲ ಫುಲ್ ಸ್ಟಾಪ್. ನಾಳೆ ನಮ್ಮ ಸರ್ಕಾರ ಇರೋದೇ ಬಡವ್ರ ಪರ ಸರ್ಕಾರ. ನಾಳೆ ನಿಮ್ಗೆ 11-12 ಗಂಟೆಗೆ ಒಳ್ಳೆ ಸುದ್ದಿ. ನಿವಾಸಿಗಳು ಹೇಳ್ತಾ ಇರುವಂತದ್ದು ಬೈಯಪ್ಪನಹಳ್ಳಿ ಹತ್ರ ವಸತಿ ಯೋಜನೆ ಅಡಿಯಲ್ಲಿ, ಅಂದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 1200 ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ನಿವಾಸಿಗಳಿಗೆ ಅಲ್ಲಿ ಮನೆಗಳನ್ನ ಕೊಡ್ತಾರೆ. ಪಾಪ ಕೃಷ್ಣ ಬೈರೇಗೌಡರು ಆಚೆ ಹೋಗಿದ್ದಾರೆ. ಅಲ್ಲಿಂದ ಮಾತಾಡಿದ್ರು. ಅವ್ರು ಪದೇ ಡೈಲಿ 2-3 ಫೋನ್ ಮಾಡಿಬಿಟ್ಟು ಕೃಷ್ಣ ಬೈರೇಗೌಡರು ಏನಾರ ಅವ್ರಿಗೆ ವ್ಯವಸ್ಥೆ ಮಾಡಿ ಅಂತ ಪಾಪ ಅವರು ಕೇಳ್ಕೊಳ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ನಾಳೆ 11 ಗಂಟೆಗೆ ಒಳ್ಳೆ ಸಿಹಿ ಮಾನ್ಯ ಮುಖ್ಯಮಂತ್ರಿ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಸರ್ಕಾರ, ಕೇರಳ ಸರ್ಕಾರ ಸ್ವಾಗತ ಮಾಡಿದ್ದಾರೆ ಸರ್.